ಈ ರಕ್ಷಣಾ ಕಾರ್ಯಾಚರಣೆಯಲ್ಲಿ ವಾಯುಸೇನೆ ಬಹಳ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹೆಲಿಕಾಪ್ಟರ್ಗಳ ಮುಖಾಂತರ ರಕ್ಷಣಾ ಕಾರ್ಯಾಚರಣೆ ನಡೆಸುವಂತದ್ದು ನಡೆಯುತ್ತೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿದವರ ರಕ್ಷಣೆಗೆ ಹರಸಾಹಸ ಏನೆಲ್ಲ ವಾಟೆವರ್ ಇಟ್ ಟೇಕ್ಸ್ ಅಂತಾರಲ್ಲ, ಏನೆಲ್ಲ ಉಪಯೋಗಿಸಬಹುದು ಆ ಥರ ಎಲ್ಲ ತಂತ್ರಜ್ಞಾನವನ್ನು ಉಪಯೋಗಿಸಿ ಹೆಲಿಕಾಪ್ಟರ್ ಮುಖಾಂತರ ರಕ್ಷಣಾ ಕಾರ್ಯಾಚರಣೆ ಮಾಡಿದ್ರು. ಹೆಂಗ್ ನಡೀತು ಆ ರಕ್ಷಣಾ ಸಿಬ್ಬಂದಿಯ ಕಾರ್ಯಕ್ಕೆ, ಧೈರ್ಯಕ್ಕೆ ರಿಪಬ್ಲಿಕ್ ಸಲ್ಯೂಟ್ ಹೊಡೆದಿದೆ. ಹೇಗಿತ್ತು ಆ ಒಟ್ಟು ಹೆಲಿಕಾಪ್ಟರ್ ಕಾರ್ಯಾಚರಣೆ ಹೇಗಿತ್ತು? ಕೇರಳದ ವಯನಾಡಲ್ಲಿ ಆದಂತಹ ಗುಡ್ಡ ಕುಸಿತಕ್ಕೆ ಸಂಬಂಧಪಟ್ಟಂತೆ ಈಗ ಹೆಲಿಕಾಪ್ಟರ್ ಮೂಲಕ ಒಂದು ಸರ್ಚಿಂಗ್ ಅನ್ನು ಮಾಡುವಂತ ಕೆಲಸ ಕೂಡ ಆಗ್ತಾ ಇರುವಂತ ದೃಶ್ಯವನ್ನು ನಾವಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ ಯಾವ ರೀತಿಯಾಗಿ ಇಲ್ಲಿ ಗುಡ್ಡ ಕುಸಿತ ಆಗಿ ಅದರ ಹೊಡೆತಕ್ಕೆ ಅದರ ಎಫೆಕ್ಟ್ ಚೋರುಮಲ ಏನಿದೆ ಆ ಚೋರುಮಲಗೆ ಹೋಗುವಂತ ಆ ಒಂದು ಮಾರ್ಗದಲ್ಲಿ ಕಂಪ್ಲೀಟ್ ಆಗಿ ಗುಡ್ಡ ಕುಸಿತ ಆಗಿ ಬಂದಿರುವಂತ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಅಲ್ಲಿ ನಮಗೆ ಕಾಣೋದಕ್ಕೆ ಸಿಗ್ತಾ ಇರುವಂತ ಮಂಜು ಏನಿದೆ ಆ ಮಂಜು ಇರುವಂತ ಬೆಟ್ಟದಿಂದಲೇ ಗುಡ್ಡ ಕುಸಿತ ಆಗಿದ್ದು, ಆ ಗುಡ್ಡ ಕುಸಿತ ಅಲ್ಲಿ ಸಂಭವಿಸಿ ಮೇಘಸ್ಫೋಟ ಅಲ್ಲಿ ಸಂಭವಿಸಿ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಹರಿಸಿಕೊಂಡು ಬಂದಿದೆ. ಸುಮಾರು 3 ಗ್ರಾಮಗಳು ನೆಲಸಮ ಆಗಿದೆ. ಸುಮಾರು ಸಾವು ನೋವುಗಳು ಕೂಡ ಸಂಭವಿಸಿದೆ. ಒಂದು ಕಡೆ ಆ ಜಾಗದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, NDRF ತಂಡ ಆಗಿರ್ಬೋದು, ಜೊತೆಗೆ ಅಲ್ಲಿರುವಂತಹ SDRF ತಂಡ ಆಗಿರ್ಬೋದು, ಎಲ್ಲರೂ ಕೂಡ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಶೋಧ ಕಾರ್ಯಾಚರಣೆಯನ್ನು ಸದ್ಯಕ್ಕೆ ಮುಂದುವರಿಸಲಾಗಿದ್ದು ಸಾಕಷ್ಟು ಸಾವು ನೋವುಗಳು ಸಂಭವಿಸಿದೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇದ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಕೇರಳ. ಸೇನೆ ಹೇಗೆ ಕೆಲಸ ಮಾಡ್ತಾ ಇದೆ? ತಾತ್ಕಾಲಿಕ ಸೇತುವೆಗಳನ್ನ ನಿರ್ಮಾಣ ಮಾಡಿದೆ ಆರ್ಮಿ. ನೋಡಿ, ಆರ್ಮಿಯವರು ಬಂದ್ರೆ ಇದನ್ನೆಲ್ಲ ಮಾಡ್ತಾರೆ. ಅವರು ದೇ ಆರ್ ವೆಲ್ ಟ್ರೈನ್ಡ್, ಹಂಗಾಗಿ ಇದನ್ನೆಲ್ಲ ಮಾಡ್ತಾರೆ. ಚುರಲ್ಮಲೈ ಮತ್ತು ಮುಂಡಕೈ ನಡುವೆ ತಾತ್ಕಾಲಿಕ ಸೇತುವೆಯನ್ನ ನಿರ್ಮಾಣ ಮಾಡಿ ಅದರ ಮುಖಾಂತರ ಜನರನ್ನ ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ಸ್ಥಳಾಂತರ ಮಾಡ್ತಾ ಇರುವಂತದ್ದು. ಮುಂಡಕೈ ಮತ್ತು ಚುರಲ್ಮಲೈ ನಡುವೆ ಸೇತುವೆ. ಕೇರಳದ ವಯನಾಡಿನ ಚೋರುಮಲ, ಮುಂಡಕೈ ಹಾಗೂ ಮಾಪಾಡಿ ಜಾಗದಲ್ಲಿ ಗುಡ್ಡ ಕುಸಿತ ಆದ ಸಂದರ್ಭದಿಂದ ಇಲ್ಲಿಯವರೆಗೂ ಕೂಡ ರಕ್ಷಣಾ ಕಾರ್ಯಾಚರಣೆ ಜೊತೆಗೆ ಶೋಧ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಈಗ ನಾವೇನಿದ್ದೀವಿ ಈ ಒಂದು ನದಿಯ ನೀರೇನು ಹರಿತಾ ಇದೆ, ಈ ನದಿಯ ನೀರಿನ ಆ ಭಾಗದಲ್ಲಿರುವಂಥದ್ದು ಚೋರ್ಮಲದ ನಾವೀಗ ನಿಂತಿರುವಂಥದ್ದು ಮಂಡಕೈಗೆ ಹೋಗುವಂಥ ಒಂದು ಸಂಪರ್ಕ. ನೋಡಿ, ಇಲ್ಲಿ ನನ್ನ ಹಿಂಬದಿಯಲ್ಲಿ ಆರ್ಮಿಯವರು ಒಂದು ಟೆಂಪ್ರವರಿ ಬ್ರಿಡ್ಜನ್ನು ಈಗ ನಿರ್ಮಾಣ ಮಾಡಿದ್ದಾರೆ. ಈ ಒಂದು ಸೇತುವೆ ಮೂಲಕ ಎಲ್ಲರನ್ನು ಕೂಡ ಅಂದರೆ ರೆಸ್ಕ್ಯೂ ಟೀಮನ್ನು ಒಳಗಡೆ ಕಳಿಸಿಕೊಡುವಂಥ ಕೆಲಸಗಳನ್ನು ಮಾಡ್ತಾರೆ. ನೋಡಿ, ಆರ್ಮಿಯವರು ಯಾವ ರೀತಿಯಾಗಿ ಹಗ್ಗವನ್ನು ಕೈಯಾರೆ ಅಂದರೆ ತಮ್ಮ ಕೈಯಲ್ಲಿ ಹಿಡಿದುಕೊಂಡು ಆ ಒಬ್ಬೊಬ್ಬರನ್ನು ಕೂಡ ಒಂದು ಆ ಬದಿಯಿಂದ ಈ ಬದಿಗೆ ದಾಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ನೋಡಿ, ಇಲ್ಲಿ ಮತ್ತೊಂದಷ್ಟು ಜನ ನಿಂತಿದ್ದಾರೆ. ಇವರೆಲ್ಲರೂ ಕೂಡ ಅಟ್ಟಮಾಲಾದಿಂದ ಬಂದಂಥವ್ರು. ಇವರೆಲ್ಲರೂ ಕೂಡ ಮೂಲತಃ ಅಸ್ಸಾಂನಿಂದ ಇಲ್ಲಿಗೆ ಕೆಲಸ ಆರಿಸಿ ಬಂದಿದ್ದಂಥವ್ರು. ನಿನ್ನೆ ಆದ ಘಟನೆಯಿಂದಾಗಿ ಅವರ ಮನೆಗಳನ್ನು ಕೂಡ ಕಳೆದುಕೊಂಡು ಈಗ ಚಿಕ್ಕ ಮಕ್ಕಳು ಕೂಡ ಇಲ್ಲಿ ಬಂದು ನಿಂತಿದ್ದಾರೆ. ಇವರನ್ನು ಈಗ ಆ ಬದಿಗೆ ದಾಟಿಸುವಂಥ ಕೆಲಸವನ್ನು ಆರ್ಮಿಯವರು ಮಾಡ್ತಾರೆ. ಇಲ್ಲಿಂದ ನೇರವಾಗಿ ಚೋರ್ಮಲಾಗೆ ಕರೆದುಕೊಂಡು ಹೋಗಿ ಆ ಚೋರ್ಮಲಾಯಿಂದ ಅವ್ರಿಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಕಳಿಸ್ಕೊಡೋದಕ್ಕೆ ಒಂದಷ್ಟು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಮಾ आप कहाँ से हो? असम से है। अभी कहाँ जा रहे हो आप? मालूम नहीं कहाँ जाएगा। अभी क्या करेगा आप लोग? अब आपका घर भी गुजर गया उधर अट्टामाला से? अट्टामाला है, रूम है। वो डर लगता है इसलिए पूरा आदमी बोले इधर से भागो। आया अट्टामाला से भाग के आ गए हम लोग. आपका कपड़ा पूरा सोर के आया। उधर ही है? उधर ही है। कितना साल हो गया इधर आके? 3 साल। अभी बच्चा लोग आपका पूरा फैमिली? पूरा फैमिली। क्या हुआ कल क्या होगा मालूम नहीं हो। ये 2 बजे से ये घटना हो गया। हम सुबह आया देख करके, सुबह देखा है पूरा मरा लाश। वो एम्बुलेंस आया, एम्बुलेंस से ले गया पूरा। कितना लोगों को लेके गया? कितना लोग ले गया भाई मालूम नहीं हमको. ನೋಡಿ ಪಾಪ ಅವರು ಕಣ್ಣೀರು ಹಾಕ್ತಿದ್ದಾರೆ. ನಮ್ಗೆ ಈಗ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ, ದಿಕ್ಕು ತೋಚ್ತಾ ಇಲ್ಲ. ಅಟ್ಟಮಾಲದಲ್ಲಿ ಇದ್ವಿ, ಕುಟುಂಬ ಸಮೇತರಾಗಿ 3 ವರ್ಷದ ಹಿಂದೆ ಅಸ್ಸಾಂನಿಂದ ಬಂದು ಇಲ್ಲಿ ಬದುಕನ್ನು ಕಟ್ಕೊಂಡಿದ್ವಿ. ಅಲ್ಲಿ ತಕ್ಷಣ ನಾವು ಏನು ರೂಮನ್ನು ಮಾಡ್ಕೊಂಡಿದ್ವಿ, ಆ ರೂಮ್ ಹತ್ರ ಬಂದಂಥ ಪೊಲೀಸರು ನಮಗೆ ತಕ್ಷಣ ಹೋಗಬೇಕು ಅಂತ ಹೇಳಿದ್ರು. ಹಾಗಾಗಿ ನಾವು ಅಲ್ಲಿಂದ ನಮ್ಮನ್ನು ಕಳುಹಿಸಿಕೊಡುವಂಥ ಕೆಲಸವನ್ನು ಮಾಡಿದ್ರು ಅಂತ ತಿಳಿಸಿದ್ದಾರೆ. ನೋಡಿ, ಒಂದು ಕಡೆ ಇಲ್ಲಿಂದ ಆ ಜಾಗದಲ್ಲಿ ಒಂದು ರೋಪ್ವೇಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆ ರೋಪ್ವೇ ಮೂಲಕ ಅಂದರೆ ಮುಂಡಕೈಯಿಂದ ಯಾರೆಲ್ಲ ಗಾಯಾಳುಗಳಿದ್ದಾರೆ ಅವ್ರನ್ನ ಕರೆದುಕೊಂಡು ಬಂದು
ಆ ರೋಪೆ ಮೂಲಕ ಸ್ಟ್ರೆಚ್ಚರ್ನಲ್ಲಿ ಆ ಕಡೆಗೆ ಕಳಿಸಿಕೊಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಈಗ ನಾವು ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ, ಆ ಸ್ಟ್ರಕ್ಚರ್ ಮತ್ತು ಒಂದು ತಾತ್ಕಾಲಿಕವಾದಂಥ ಬ್ರಿಡ್ಜನ್ನು ಕೂಡ ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಈ ಭಾಗದಲ್ಲಿ ನೋಡ್ಬೋದು ಸ್ಟ್ರಕ್ಚರ್ಗಳನ್ನು ಯಾವ ರೀತಿಯಾಗಿ ಮಂಡಕೈಗೆ ತೆಗೆದುಕೊಂಡು ಹೋಗ್ತಿದ್ದಾರೆ, ಆ ಒಂದು ದೃಶ್ಯವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಪ್ರತಿಯೊಬ್ಬರು ಆರ್ಮಿಯವರು ಇಲ್ಲಿ ಆಗಮಿಸ್ತಿದ್ದಾರೆ. ಎರಡೂ ಭಾಗದಲ್ಲೂ ಕೂಡ ಆರ್ಮಿಯವರು ನಿಂತು ಆ ಒಂದು ಹಗ್ಗವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಯಾವುದೇ ರೀತಿಯಾದಂಥ ತೊಂದರೆ ಆಗದಂತೆ ಅವರು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ನೋಡಿ, ಅವರೆಲ್ಲರೂ ಕೂಡ ನೀರಲ್ಲಿ ನಿಂತಿದ್ದಾರೆ. ತಮ್ಮ ಜೀವದ ಹಂಗನ್ನು ತೊರೆದು ಇಲ್ಲಿ ರೆಸ್ಕ್ಯೂ ಆಪರೇಷನ್ಗೆ ಹೋಗ್ತಿರೋರನ್ನ ಕಳಿಸಿಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಈಗ ಒಂದು ಸ್ಟ್ರಕ್ಚರನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಅಲ್ಲಿ ಯಾರೋ ಒಂದು ಕ್ಯಾಶುಯಾಲಿಟಿ ಆಗಿರಬೇಕು, ಅವರನ್ನು ಕರೆದುಕೊಂಡು ಬರೋದಕ್ಕೆ ಈ ರೀತಿಯಾಗಿ ಸ್ಟ್ರಕ್ಚರ್ಗಳನ್ನು ತೆಗೆದುಕೊಂಡು ಹೋಗುವಂಥ ಕೆಲಸಗಳಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಿಪಬ್ಲಿಕ್ ಕನ್ನಡ ಟೀಮ್ ಕೂಡ ಮಂಡಕೈಗೆ ಹೋಗುತ್ತೆ. ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನೈಜ ವರದಿಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡುತ್ತೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇದ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ವಯನಾಡು. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸಂತ್ರಸ್ತರನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗ್ತಾ ಇದೆ. ಸೇನಾ ಸಿಬ್ಬಂದಿ ಸ್ಥಳಾಂತರ ಕಾರ್ಯ ತ್ವರಿತವಾಗಿ ಮಾಡ್ತಾ ಇದ್ದಾರೆ. ಹೇಗಿರುತ್ತೆ ಸೇನಾ ಸಿಬ್ಬಂದಿಯ ಕಾರ್ಯ? ಹೇಗಿರುತ್ತೆ? ರಿಪಬ್ಲಿಕ್ ಸಲ್ಯೂಟ್ ಮಾಡ್ತಾ ಇದೆ ಸೇನಾ ಸಿಬ್ಬಂದಿಯ ಸಾಹಸಕ್ಕೆ. ಕೇರಳದ ವಯನಾಡಿನಲ್ಲಿ ಆದಂತಹ ಒಂದು ಘನಘೋರ ದುರಂತ ನಿಜಕ್ಕೂ ಕೂಡ ಇವತ್ತು ಎಷ್ಟೋ ಜನರ ಬದುಕು ಬೀದಿಗೆ ಬರುವಂತಾಗಿದೆ. ನಾವೀಗ ಗಮನಿಸ್ತಾ ಇದ್ದೀವಿ, ಎಲ್ಲರೂ ಕೂಡ ಆಟಮಾಲೆಯಿಂದ, ಮಂಡಕೈಯಿಂದ, ಆ ಭಾಗದಿಂದ ಜನರನ್ನು ಕರೆದುಕೊಂಡು ಬರುವಂಥ ಕೆಲಸಗಳಾಗ್ತಾ ಇದೆ. ಇವರನ್ನು ಈಗ ಇಲ್ಲಿರುವ ಟೆಂಪ್ರರಿಯಾಗಿ ನಿರ್ಮಾಣ ಮಾಡಿರುವಂಥ ಬ್ರಿಡ್ಜ್ ಏನಿದೆ, ಆ ಬ್ರಿಡ್ಜ್ನ ಮೂಲಕ ಅವರನ್ನು ಸೇಫ್ಟಿ ಅಂದರೆ ಸುರಕ್ಷಿತ ಸ್ಥಳಕ್ಕೆ ಕಳಿಸಿಕೊಡುವಂಥ ಕೆಲಸಗಳಾಗ್ತಾ ಇದೆ. ನೋಡಿ, ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನು ಇಟ್ಟುಕೊಂಡು ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿಗೆ ಆಗಮಿಸಿ ಕೆಲಸ ಅರಸಿ ಬಂದಂಥವರು ಇವತ್ತು ಇಲ್ಲಿ ಕೆಲಸವನ್ನು ಮಾಡಿಕೊಂಡಿದ್ರು. ಆದರೆ ಈಗ ಅವರನ್ನು ಆ ಒಂದು ಜಾಗದಿಂದ ಖಾಲಿ ಮಾಡಿಸಿ ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅವರು ಈಗ ಒಂದು ಭಾವುಕರಾಗ್ತಿದ್ದಾರೆ. ನೋಡಿ, ಈಗಲೂ ಕೂಡ ಕಳೆದ ಅರ್ಧ ಗಂಟೆಯಿಂದ ಅವರು ಇಲ್ಲಿ ನಿಂತಿದ್ದಾರೆ. ಅವರು ಇನ್ನೇನು ಸುಮಾರು 20 ಜನ ಅಸ್ಸಾಂ ಮೂಲದವರು ಇಲ್ಲಿ ನಿಂತಿರುವಂಥದ್ದು. ಜೊತೆಗೆ ನೋಡಿ, ಇಲ್ಲಿ ಈಗ ಆ ಆಟಮಾಲದಿಂದ ಎಲ್ಲರನ್ನೂ ಕೂಡ ಕರೆದುಕೊಂಡು ಸುರಕ್ಷಿತವಾಗಿ ನೋಡಿ ಇಲ್ಲಿ ಯಾವ ರೀತಿಯಾಗಿ ರೆಸ್ಕ್ಯೂ ಆಪರೇಷನನ್ನು ಕೂಡ ಮಾಡಲಾಗ್ತಾ ಇದೆ. ಅಲ್ಲಿ ಒಂದು ದೊಡ್ಡದಾದಂಥ ಕಂಬಿಯನ್ನು ಆ ಭಾಗದಿಂದ ಈ ಭಾಗಕ್ಕೆ ತರುವಂಥ ಕೆಲಸಗಳಾಗ್ತಾ ಇದೆ. ಕಾರಣ ಇಷ್ಟೇ, ಇಲ್ಲಿ ಒಂದು ಸೇಫ್ಟಿಯಾಗಿ ಒಂದು ಬ್ರಿಡ್ಜನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಆ ಒಂದು ಕಂಬಣದ ಒಂದು ಏನಿದೆ ಅದನ್ನು ವಸ್ತುವನ್ನು ಈ ಕಡೆಗೆ ತೆರೆದುಕೊಂಡು ಬರುವಂಥ ಕೆಲಸ ಒಂದು ಅಷ್ಟು ಸುಲಭವಾಗಿಲ್ಲ. ಯಾಕಂದರೆ ನೋಡಿ, ನದಿ ಎಷ್ಟು ಸ್ಪೀಡಾಗಿ ಹರಿತಾ ಇದೆ. ಹರಿಯುವಂಥ ನದಿಯಲ್ಲೇ ಆ ಒಂದು ಕಬ್ಬಿಣದ ರಾಡನ್ನು ಎಳೆದುಕೊಂಡು ಬರುವಂಥ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಆರ್ಮಿ ತಂಡ ಆಗಿರ್ಬೋದು, NDRF ತಂಡ ಆಗಿರ್ಬೋದು, ನೇವಿ ತಂಡ ಆಗಿರ್ಬೋದು, ಇವರೆಲ್ಲರೂ ಕೂಡ ಈಗ ಆ ಒಂದು ಕಾರ್ಯಾಚರಣೆಯಲ್ಲಿ ಮಗ್ನರಾಗಿದ್ದಾರೆ. ಮತ್ತೊಂದು ಕಡೆ ನೋಡಿ, ಎಲ್ಲರೂ ಕೂಡ ಇಲ್ಲಿ ನಿಂತಿದ್ದಾರೆ. ಈಗ ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತಿಲ್ಲ. ಎಲ್ಲರೂ ಕೂಡ ಆಟಮಾಲದಿಂದ ಇವರನ್ನು ಈ ಭಾಗಕ್ಕೆ ಕರೆದುಕೊಂಡು ಬರಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರನ್ನು ದಾಟಿಸುವಂಥ ಕೆಲಸಗಳು ಕೂಡ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇದ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ.